ಒಂದು ದಿನ ಬಡ ಮಹಿಳೆಯೊಬ್ಬಳು ತನ್ನ ಚಿಕ್ಕ ಮಗನೊಂದಿಗೆ ಮಹಾನ್ ಸಂತ ಶ್ರೀರಾಮಕೃಷ್ಣ ಪರಮಹಂಸರ ಬಳಿಗೆ ಬಂದಳು. ಕೈಮುಗಿದು ಆಕೆ ಹೇಳಿದರು, ಗುರುದೇವ, ನನ್ನ ಮಗ ಪ್ರತಿದಿನ ಸಿಹಿ ತಿಂಡಿಗಳನ್ನು ಕೇಳುತ್ತಾನೆ. ಅದರಿಂದ ಅವನ ಆರೋಗ್ಯ ಹಾಳಾಗುತ್ತಿದೆ. ಪ್ರತಿದಿನ ಸಿಹಿ ತಿನಿಸುಗಳನ್ನು ಕೊಳ್ಳಲು ನನ್ನಲ್ಲಿ ಹಣವೂ ಇಲ್ಲ. ನಾನು ಹೇಳಿ ನೋಡಿದೆ, ಬೈದು ನೋಡಿದೆ, ಹೊಡೆದು ಕೂಡ ನೋಡಿದೆ. ಆದರೆ ಅವನು ಕೇಳುವುದಿಲ್ಲ. ದಯವಿಟ್ಟು ಅವನಿಗೆ ಉಪದೇಶ ನೀಡಿ. ರಾಮಕೃಷ್ಣರು ಆ ಬಾಲಕನತ್ತ ಕರುಣೆಯಿಂದ ನೋಡಿದರು. ಆದರೆ ತಕ್ಷಣ ಏನೂ ಹೇಳದೆ ಶಾಂತವಾಗಿ ಹೇಳಿದರು, ಇವನನ್ನು 2 ವಾರಗಳ ನಂತರ ಮತ್ತೆ ಕರೆದುಕೊಂಡು ಬಾ. ಆ ಮಹಿಳೆಗೆ ಆಶ್ಚರ್ಯವಾಯಿತು. ಆದರೂ ಗೌರವದಿಂದ ಒಪ್ಪಿಕೊಂಡಳು. 2 ವಾರಗಳ ನಂತರ ಆಕೆ ಮತ್ತೆ ಮಗನೊಂದಿಗೆ ಬಂದಳು. ಈ ಬಾರಿ ರಾಮಕೃಷ್ಣರು ಬಾಲಕನನ್ನು ತಮ್ಮ ಹತ್ತಿರ ಕರೆದು ಮೃದುವಾಗಿ ಕೇಳಿದರು, ಮಗನೇ, ನೀನು ಪ್ರತಿದಿನ ಸಿಹಿ ತಿನಿಸಿಗಾಗಿ ತಾಯಿಯನ್ನು ಕಾಡುತ್ತೀಯಾ? ಬಾಲಕ ತಲೆ ತಗ್ಗಿಸಿ ನಿಧಾನವಾಗಿ ಹೇಳಿದ, ಹೌದು ಸರ್. ರಾಮಕೃಷ್ಣರು ಮೃದುವಾಗಿ ನಗುತ್ತಾ ಹೇಳಿದರು, ನೀನು ಬುದ್ಧಿವಂತ ಹುಡುಗ. ಹೆಚ್ಚು ಸಿಹಿ ತಿನ್ನುವುದು ನಿನ್ನ ಹಲ್ಲುಗಳಿಗೂ ದೇಹಕ್ಕೂ ಹಾನಿ ಮಾಡುತ್ತದೆ. ನಿನ್ನ ತಾಯಿ ನಿನ್ನಿಗಾಗಿ ತುಂಬಾ ಕಷ್ಟಪಡುತ್ತಾಳೆ. ಅವಳು ಹಣವನ್ನೆಲ್ಲ ಸಿಹಿಗೆ ಖರ್ಚು ಮಾಡಿದರೆ ನಿನಗೆ ಪುಸ್ತಕಗಳು ಮತ್ತು ಬಟ್ಟೆಗಳನ್ನು ಹೇಗೆ ತರುತ್ತಾಳೆ? ಬಾಲಕ ಗಮನದಿಂದ ಕೇಳುತ್ತಿದ್ದ. ನಂತರ ರಾಮಕೃಷ್ಣರು ಪ್ರೀತಿಯಿಂದ ಕೇಳಿದರು, ಇಂದಿನಿಂದ ಪ್ರತಿದಿನ ಸಿಹಿ ಕೇಳುವುದನ್ನು ಬಿಡುತ್ತೀಯಾ? ಆ ಬಾಲಕ ರಾಮಕೃಷ್ಣರ ಕಣ್ಣುಗಳತ್ತ ನೋಡಿದ ಮತ್ತು ಸತ್ಯಸಂಧತೆಯಿಂದ ಹೇಳಿದ, ಹೌದು ಸರ್, ನಾನು ಬಿಡುತ್ತೇನೆ. ರಾಮಕೃಷ್ಣರು ಸಂತೋಷದಿಂದ ಬಾಲಕನನ್ನು ಆಶೀರ್ವದಿಸಿ ಪ್ರೀತಿಯಿಂದ ಅಪ್ಪಿಕೊಂಡರು. ಬಾಲಕ ಹೊರಗೆ ಹೋದ ನಂತರ ಆ ತಾಯಿ ಕುತೂಹಲದಿಂದ ಕೇಳಿದಳು, ಗುರುದೇವ, ಈ ಕೆಲವು ಮಾತುಗಳನ್ನು ಹೇಳಲು 2 ವಾರ ಕಾಯಲು ಯಾಕೆ ಹೇಳಿದಿರಿ? ರಾಮಕೃಷ್ಣರು ಶಾಂತವಾಗಿ ನಗುತ್ತಾ ಹೇಳಿದರು, 2 ವಾರಗಳ ಹಿಂದೆ ನಾನು ಪ್ರತಿದಿನ ಸಿಹಿ ತಿನ್ನುತ್ತಿದ್ದೆ. ನಾನು ಸ್ವತಃ ಬಿಡದೇ ಇದ್ದಾಗ ನಿನ್ನ ಮಗನಿಗೆ ಹೇಗೆ ಬಿಡು ಎಂದು ಹೇಳಬಹುದಿತ್ತು. ಅವರು ಮುಂದುವರಿಸಿದರು, ಆದ್ದರಿಂದ ಮೊದಲು ನಾನು ಸಿಹಿ ತಿನ್ನುವುದನ್ನು ಬಿಟ್ಟೆ. ನಂತರವೇ ಆ ಬಾಲಕನಿಗೆ ಹೇಳಲು ನನಗೆ ನೈತಿಕ ಶಕ್ತಿ ಬಂದಿತ್ತು. ನಾವು ಆಚರಿಸುವುದನ್ನೇ ಉಪದೇಶಿಸಿದಾಗ ಮಾತ್ರ ನಮ್ಮ ಮಾತುಗಳಿಗೆ ನಿಜವಾದ ಶಕ್ತಿ ಬರುತ್ತದೆ. ಅಲ್ಲಿದ್ದ ಭಕ್ತರೆಲ್ಲರೂ ಆ ಮಹಾನ್ ಪಾಠದಿಂದ ಆಳವಾಗಿ ಪ್ರಭಾವಿತರಾದರು. ಕಥೆಯ ನೀತಿ: ಇತರರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸುವ ಅತ್ಯುತ್ತಮ ವಿಧಾನ ಎಂದರೆ ಮೊದಲು ಅದನ್ನು ನಾವು ಸ್ವತಃ ಅನುಸರಿಸುವುದು. ನಮ್ಮ ಮಾತುಗಳಿಗೆ ನಮ್ಮ ನಡೆ ಕೂಡ ಸೇರಿದ್ದರೆ ಆ ಉಪದೇಶ ನೇರವಾಗಿ ಹೃದಯವನ್ನು ಸ್ಪರ್ಶಿಸುತ್ತದೆ.